ಹೇ ಗೈಸ್, ಗುಡ್ ಮಾರ್ನಿಂಗ್. ಹಾಯ್, ಹಲೋ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ವೇತಾ ಅಡಿಗೌಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಹೋಪ್ಸು ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ ಗೈಸ್. ಇವತ್ತು ಬಂದು ಮಂಡೇ ಗೈಸ್. ಇವತ್ತು ನಮ್ಮೂರ ಕಡೆ ನಾಗರ ಪಂಚಮಿ. ಆ್ಯಕ್ಚುಲಿ ನನ್ನ ಫ್ರೆಂಡ್ ಒಬ್ಬರು ಹೀಗೆ ಯೂಟ್ಯೂಬ್ ಅವರು ಹೇಳ್ತಾ ಇದ್ರು, ಮೇ ಬಿ ಸಂಡೇ ಆರ್ ಸ್ಯಾಟರ್ಡೇ ನಾಗರ ಪಂಚಮಿ ಜೋರ ಅಂತ ಕೇಳಿದ ನೆನಪು. ಬಟ್ ನಮ್ಮ ಅಂಕೋಲಾದಲ್ಲಿ ಇವಾಗ ಮಂಡೇ ಇವತ್ತು, ಸೊ ನಾಗರ ಪಂಚಮಿ ಇದೆ. ಆ್ಯಸ್ ಯೂಶ್ವಲ್ ನಾನು ಬೇಗ ಎದ್ದಿದ್ದೀನಿ. ಬೇಗ ಎದ್ದು ಪೂಜೆಗೂ ಮುಂಚೆ ಏನದು ಎಲ್ಲ ಪ್ರಿಪ್ರೇಷನ್ಸ್ ಮಾಡ್ಕೋತಾ ಇದ್ದೀನಿ. ಯಾಕಂದರೆ ಚಿಂಟು ಅವ್ರ ಅಜ್ಜಿ ಇವತ್ತು ಪೂರಿ ಮಾಡು ಅಂತ ಹೇಳಿದರು. ಸೊ ಹಾಗಾಗಿ ಪೂರಿಗೆ ಪ್ರಿಪ್ರೇಷನ್ಸ್ ಮಾಡ್ಕೋತಾ ಇದ್ದೀನಿ. ಆ್ಯಂಡ್ ವಾಟ್ ಎಲ್ಸ್ ಗೈಸ್, ಇವತ್ತು ಆ್ಯಸ್ ಐ ಸೆಡ್ ಪೂರಿ ಮಾಡ್ತಾ ಇದ್ದೀನಿ. ಪೂರಿಗೆ ಅದೇ ಚೆನ್ನ ಮಸಾಲ ಮಾಡ್ತಾ ಇದ್ದೀನಿ. ಸೊ ಎಂತ ಮಾಡಿದೆ, ಬೆಳಗ್ಗೆನೆ ಚೆನ್ನಾನ ವಿಸಲ್ ಕೂಗಿಸ್ಕೊಂಡು ಅದಕ್ಕೆಲ್ಲ ಪ್ರಿಪ್ರೇಷನ್ಸ್ ಮಾಡಿಕೊಂಡು ಈಗ ಮಸಾಲ ಮಾಡ್ತಾ ಇದ್ದೀನಿ. ಮಸಾಲ ಮಾಡಿಟ್ಬಿಟ್ಟು ಸ್ನಾನ ಗಿನ ಮಾಡ್ಕೊಂಡು ಬರೋಣ, ಆಮೇಲೆ ಪೂರಿ ಮಾಡೋಣ ಅಂತ. ಸೊ ಬನ್ನಿ, ಇವಾಗ ಫಸ್ಟು ನಾವು ಚೆನ್ನ ಮಸಾಲ ಮಾಡಿಬಿಡೋಣ. ಪೂರಿನ ಆ್ಯಕ್ಚುಲಿ ನಾನು ಮೈದಾ ರವೆ ಎಲ್ಲ ಹಾಕಿ ಮಾಡ್ತಾ ಇಲ್ಲ, ಜಸ್ಟ್ ಗೋಧಿ ಹಿಟ್ಟಲ್ಲೇ ಮಾಡ್ತಾ ಇರೋದು. ಏನು ಚಪಾತಿಗೆ ಅಂತ ಕಲಿಸ್ಕೋತೀವಲ್ಲ, ಅದರಲ್ಲೇ ನಾನಿವತ್ತು ಪೂರಿ ಮಾಡ್ತಾ ಇರೋದು. ಚೆನ್ನ ಮಸಾಲ ನಾನು ತುಂಬ ಸಿಂಪಲ್ಲಾಗಿ ಮಾಡ್ತೀನಿ. ಈರುಳ್ಳಿ ರುಬ್ಕೊತೀನಿ. ಈರುಳ್ಳಿ ಮತ್ತು ಈ ಚಕ್ಕೆ, ಈರುಳ್ಳಿ ಸ್ವಲ್ಪ ಚಕ್ಕೆ ಹಾಕ್ಕೊಂಡು ರುಬ್ಕೊಂಡು ಬಿಡ್ತೀನಿ. ಫಸ್ಟ್ ಅದನ್ನು ಒಗ್ಗರಣೆ ಮಾಡ್ಕೊತೀನಿ. ಆಮೇಲೆ ಟೊಮೊಟೊಗೆ ಬೇಕು ಅಂದರೆ ಹಸಿಮೆಣ್ಸಿನ್ಕಾಯಿ ಹಾಕ್ಕೋಬೋದು, ಇಲ್ಲಾಂದರೆ ಇಲ್ಲ. ಸೊ ಟೊಮೊಟೊ ರುಬ್ಕೊತೀನಿ, ಅದನ್ನು ಆಮೇಲೆ ಒಗ್ಗರಣೆಗೆ ಹಾಕ್ತೀನಿ. ಸೊ ಅದಾದಮೇಲೆ ವಾಟ್ ಗೈಸ್, ಅದು ಎಂಥದೋ ಪೌಡರು, ಪುದೀನ ಅಲ್ಲ, ಎಂಥದೋ ಪೌಡರ್, ಧನಿಯಾ ಪೌಡರು ಮತ್ತು ಅದೇ ಖಾರದ ಪುಡಿ, ಚಿಲ್ಲಿ ಪೌಡರು, ಇದೆಲ್ಲ ಗರಂ ಮಸಾಲ ಇಷ್ಟು ಹಾಕ್ತೀನಿ. ಆಮೇಲೆ ಚೆನ್ನ ಮಸಾಲದು ಮಸಾಲ ಇರುತ್ತೆ, ಅದನ್ನು ಹಾಕ್ತೀನಿ. ಆಮೇಲೆ ಚೆನ್ನ ಹಾಕ್ತೀನಿ, ಅದ್ರದ್ದು ವಾಟರ್ ಹಾಕ್ತೀನಿ. ಇಷ್ಟೇ ಗೈಸ್, ಚೆನ್ನ ಮಸಾಲ ರೆಡಿ. ಸಿಂಪಲಾಗಿ ಮಾಡ್ತೀನಿ, ಬಟ್ ತುಂಬ ಟೇಸ್ಟಾಗಿ ಬರುತ್ತೆ. ನನ್ನ ಮಗನಿಗಂತೂ ತುಂಬ ಇಷ್ಟ. ಅವನು ಅನ್ನ ಸಹ ಇದರಲ್ಲೇ ತಿಂತಾನೆ. ಅವನು 2 ದಿನ 3 ದಿನ ಇಟ್ಟರೂ ಸಹ ಚೆನ್ನಾಗಿ ಮಿತ್ಕೊಂಡು ಊಟ ಮಾಡ್ತಾನೆ. ಅವನಿಗಂತೂ ಸಖತ್ ಇಷ್ಟ. ಸೊ ಬನ್ನಿ, ಬೇಗ ಬೇಗ ಮಾಡಿ ಇಟ್ಬಿಡೋಣ. ಇವಾಗ ಚೆನ್ನ ಮಸಾಲ ರೆಡಿ ಆಯ್ತು ಗೈಸ್. ಇಷ್ಟೇ, ಚೆನ್ನಾಗಿ ಕುದಿಸ್ಬಿಟ್ಟು ಇಟ್ಟರೆ ಆಯಿತು. ಬನ್ನಿ ಇವಾಗ ಹೋಗಿ ಸ್ನಾನ ಮಾಡ್ಕೊಂಡು ಬಂದ್ಬಿಡೋಣ. ನಾನು ಎದ್ದ ತಕ್ಷಣ ಗೀಸರ್ ಆನ್ ಮಾಡಿರ್ತೀನಿ ಅಲ್ಲ, ನೀರು ಚೆನ್ನಾಗಿ ಕಾದಿರುತ್ತೆ. ಸೊ ಬಿಸಿ ಬಿಸಿ ನೀರಲ್ಲಿ ಸ್ನಾನ ಆಗೋಯ್ತು. ಬನ್ನಿ ಇವಾಗ ದೇವ್ರ ಮನೆ ಕೆಲಸ ಮಾಡಿಕೊಂಡು ಬೇಗ ಬೇಗ ಪೂಜೆ ಮಾಡಿಬಿಡೋಣ. ದೀಪಗಳು ಸ್ವಲ್ಪ ಗಲೀಜಾಗಿರೋ ಥರ ಇತ್ತು. ಸೊ ಹಾಗಾಗಿ ದೀಪ ಎಲ್ಲ ಬೆಳ್ಕೊಳ್ಳೋಣ ಅಂದ್ಬಿಟ್ಟು ತೊಗೊಂಡು ಬಂದಿದ್ದೆ. ಸೊ ಇನ್ನು ಮಿಕ್ಕಿದೇನೂ ಬೆಳಗ್ತಾ ಇಲ್ಲ, ಓನ್ಲಿ ದೀಪಾಸ. ಸೊ ದೀಪ ಎಲ್ಲ ಬೆಳಗಿಟ್ಬಿಟ್ಟು ಒರೆಸಿ ಎಲ್ಲ ಹಾಕಿಟ್ಬಿಟ್ಟು ಬಂದೆ. ಇವಾಗ ಚಿಂಟುಗೆ ವಾಟರ್ ಕೊಡೋ ಟೈಮ್ ಆಯಿತು, 7 o'clock. ಸೊ ಬನ್ನಿ ಅವನಿಗೆ ಎಬ್ಬಿಸೋಣ. ಚಿಂಟುಗೆ ಎದ್ದೊಳಿಸಿ ನೀರು ಕೊಟ್ಬಿಟ್ಟು ಪೂಜೆ ಸಹ ಮಾಡಿದೆ ನೋಡಿ. ಆ್ಯಕ್ಚುಲಿ ಇವತ್ತು ಹೂವು ಗಿವ ಏನು ತಂದಿಲ್ಲ ಗೈಸ್. ಯಾಕೆ ಅಂದರೆ ಚಿಂಟು ಪಪ್ಪ ತೊಗೊಂಡು ಬರ್ತಾನೆ ಅಲ್ವಾ, ಹಾಗಾಗಿ ನಾನು ತೊಗೊಬರ್ಲಿಲ್ಲ. ಇಬ್ಬರು ಎಲ್ಲ ಯಾಕೆ ತರಬೇಕು, ಅವ್ನು ಹೇಗೂ ತೊಗೊಬರ್ತಾನೆ. ನಾನೆಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡಿದ್ದೀನಿ. ಅವ್ನು ಬಂದು ಹೂವು ಮಡಿಸ್ಕೊತಾನೆ ತೊಗೊಂಡು ಬಂದು. ಹಾಗಾಗಿ ನಾನಿವತ್ತು ಹೂವು ಎಲ್ಲ ತಂದಿಲ್ಲ, ಹಾಗೆ ಪೂಜೆ ಮಾಡಿದ್ದೀನಿ. ನಮ್ಮ ದೇವರು ಎಲ್ರಿಗೂ ಒಳ್ಳೇದು ಮಾಡಲಿ. ಸೀತ್ರು ಥರ ಇದೆ. ಏನ್ ಚಿಂಟು ಹಿಂಗಿದೆ? ಲೈಟಾಗಿ ಮಾಡ್ಬೇಕ, ಅದು ಜೇನು ಆಗಿಲ್ಲ, ಬೆಲ್ಲ ಹಾಕಿಲ್ಲ, ಲೆಮನ್ ಹಾಕ್ಬೇಕು. ಲೆಮನ್ ಹಾಕ್ತಾನೆ, ನಾನು ಕುಡಿಯಕ್ ಆಗಲ್ಲ. ನಂಗೆ ಇಷ್ಟ ಆಯ್ತು, ನೀನ್ ಕುಡ್ಕೊಂಬಿಡಿ ಇವತ್ತು. ಹಿಂಗೆಲ್ಲ ಆಗಲ್ಲ. ಇಷ್ಟು ಲೈಟಾಗಿ ಮಾಡ್ಕೊ. ಲೈಟಾಗಿದೆ, ಇನ್ನೂ ಲೈಟಾಗಿ ಆಗ್ಬೇಕು. ಲೆಮನ್ ಹಾಕ್ಬೇಕು. ಇಸ್ ಬ್ಲ್ಯಾಕ್ ಕಾಫಿ. ನಿನಗೆ ಓದ್ಕು ಅಂತ ಹೇಳ್ಸಿದ್ದು ನಾನು. ನೀನೇ ಹೇಳಿಲ್ಲ ಬೆಳಿಗ್ಗೆ ಓದ್ಕೊಂಡು ತಗೊಂಡು ಬರ್ಬೇಕಿತ್ತು ಬುಕ್ಕು. ಅದಕ್ಕೆ ನೀನೇ ಮಾಡ್ಬೋದಲ್ಲ, ತರದ್ದು ಸಾಕಲ್ಲ.
ಇದೇ ಕಾಫಿ ಪುಡಿ ಸಾಕಲ್ಲ. ಚೀ ನೋಡಿ, ಒಂದೊಂದು ಪಿಂಚ್ ಹಾಕೊಂಡು ಸ್ಟಾರ್ಟ್ ಮಾಡ್ಬೇಕು. ಎಂತ ಅದು? ನಮ್ಮ ಚಿಂಟು ಅವನಿಗೆ ಸ್ಟ್ರಾಂಗ್ ಬ್ಲ್ಯಾಕ್ ಕಾಫಿ ಮಾಡಿಕೊಂಡು ನನಗೂ ಸಹ ಲೈಟಾಗಿ ಮಾಡಿಕೊಟ್ಟಿದ್ದ, ಬಟ್ ನನಗೆ ಇಷ್ಟ ಆಗಲ್ಲ ಗೈಸ್. ಸೊ ಅವನಿಗೆ ಕುಡಿಸ್ಬಿಟ್ಟೆ. ಅವನೀಗ ಸ್ನಾನ ಮಾಡ್ಕೊಳಕ್ಕೆ ಹೋದ. ನಾನು ಪೂರಿ ಮಾಡೋಣ ಅಂದ್ಬಿಟ್ಟು ಬಂದೆ. ಸೊ ನಾನು ಎಂತ ಮಾಡ್ತೀನಿ ಗೊತ್ತಾ, ಚಪಾತಿ ಥರನೇ ಫುಲ್ ದೊಡ್ಡದಾಗಿ ಲಟ್ಟಿಸ್ಬಿಟ್ಟು 4 ಪೀಸಸ್ ಆಗಿ ಕಟ್ ಮಾಡ್ತೀನಿ. ಆಮೇಲೆ ಎಣ್ಣೆಲಿ ಕರಿತೀನಿ. ಸೊ ಹೀಗೆ ನಾನು ಪೂರಿ ಮಾಡೋದು, ಈಸಿಯೆಸ್ಟ್ ವೇ. ಅದರಲ್ಲೂ ಎಣ್ಣೆ ಸ್ವಲ್ಪ ಕಮ್ಮಿನೇ ಇತ್ತು, ಎಣ್ಣೆ ತಂದಿರಲಿಲ್ಲ. ಮತ್ತೆಂತ ಮಾಡೋದು, ಎಣ್ಣೆ ಇಲ್ಲ ಅಂದರೆ ಅವ್ರೇನಾದ್ರು ತಿಳ್ಕೊತಾರೆ, ಓ ನಾನು ಪೂರಿ ಮಾಡೋಕ್ಕೆ ಕೇಳಿದೆ ಅದಕ್ಕೆ ಎಣ್ಣೆ ಇಲ್ಲ ಅಂತಿದ್ದಾಳೆ ಅಂತಾರೆ ಅಂತ ಅಂದ್ಕೊಂಡು ನಾನೇನೆ ಅವರಿಗೆ ಎಣ್ಣೆ ಕೇಳಲಿಲ್ಲ. ಇರೋ ಎಣ್ಣೆಲೇ ಪೂರಿ ಮಾಡ್ತಾ ಇದ್ದೀನಿ. ಸೊ ತುಂಬ ಟೈಮ್ ಕನ್ಸ್ಯೂಮ್ ಆಯಿತು, ಬಿಕಾಸ್ ಎಣ್ಣೆ ಕಮ್ಮಿ ಅಲ್ಲ, ಒಂದೊಂದೇ ಹಾಕಬೇಕಿತ್ತು. ಹಾಗಾಗಿ ಜಾಸ್ತಿ ಹೊತ್ತಾಯಿತು. ನನಗಂತೂ ಕಾಲೇ ನೋವು ಬಂದೋಯ್ತು ಗೈಸ್, ನಿಂತ್ಕೊಂಡು ನಿಂತ್ಕೊಂಡು. ನಮ್ಮ ಚಿಂಟುಗೂ ತಿಂಡಿ ತಿನಿಸಿ ಆಯಿತು. ಸೊ ಇವಾಗ ಸ್ಕೂಲ್ ಕಡೆ ಹೊರಟಿದ್ದೀವಿ, ಅಮ್ಮ ಮಗ. ನನ್ನ ಸಬ್ಸ್ಕ್ರೈಬರ್ ಒಬ್ರು ಸ್ಯಾಟರ್ಡೆ ಅಥವಾ ಸಂಡೇ ಅನ್ಸುತ್ತೆ ನಾಗರ ಪಂಚಮಿ ಜೋರ ಅಂತ ಕೇಳಿದ್ರು ಅಲ್ಲ. ಸೊ ಹಾಗಾಗಿ ನಾಗರ ಪಂಚಮಿ ಆಗೋಗಿದೆ ಅನ್ಕೊಂಡಿದ್ದೆ, ಬಟ್ ನಮ್ಮ ಅಂಕೋಲಾದಲ್ಲಿ ಮಂಡೇ ಇದೆ ಅಂತ ನಂಗೆ ಗೊತ್ತಿರಲಿಲ್ಲ. ಸೊ ಹಾಗಾಗಿ ನಾನೇನು ಅದಕ್ಕೆ ಸ್ಪೆಷಲ್ ಆಗಿ ಹೂವು ಎಲ್ಲ ತರಕ್ಕೆ ಅಂತ ಹೋಗಿರಲಿಲ್ಲ. ಆಮೇಲೆ ಗೊತ್ತಾಗಿದ್ದು ನನಗೆ, ಚಿಂಟು ಅವ್ರ ಅಜ್ಜಿ ಚಪಾತಿಗೆ ಅದೇನೋ ಹೂರ್ಣ ಹಾಕಿ ಮಾಡ್ತಾರೆ, ಕಾಯ್ದು ಎಲ್ಲ. ಸೊ ಅದನ್ನ ಮಾಡಿದಾಗಲೇ ಗೊತ್ತಾಗಿದ್ದು ನನಗೆ ಇವತ್ತಿನ ದಿನ ನಾಗರ ಪಂಚಮಿ ಅಂತ. ಗೈಸ್, ಬಟ್ಟೆ ಒಗ್ಯೋಣ ಅಂತ ಬಂದೆ. ಸೊ ನೆನ್ನೆದು ಮತ್ತು ಇವತ್ತಿಂದು ಇದೆ. ನೆನ್ನೆ ಎಲ್ಲರೂ ಲೇಟಾಗಿ ಸ್ನಾನ ಮಾಡಿರೋದು, ಸೊ ಹಾಗಾಗಿ ನೆನ್ನೆ ಬಟ್ಟೆ ಇದೆ. ಮತ್ತು ಇವತ್ತು ಆಲ್ರೆಡಿ ಎಲ್ರದ್ದು ಸ್ನಾನ ಆಗಿದೆ, ಇವತ್ತಿನ ಬಟ್ಟೆ ಇದೆ. ಸೊ ಬೇಗ 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 ಒಗೆದ್ಬಿಡೋಣ, ಆಮೇಲೆ ಎಡಿಟಿಂಗ್ ಮಾಡೋಣ. ಗೈಸ್, ಬಟ್ಟೆ ಒಗ್ದಾಯ್ತು ನೋಡಿ, ಎಷ್ಟು ಬಟ್ಟೆ ಒಗ್ದಿದ್ದೀನಿ. ಸೊ ಬನ್ನಿ ಇವಾಗ ಹೋಗೋಣ, ಹೋಗಿ ಎಡಿಟಿಂಗ್ ಮಾಡೋಣ. ಮೇಲ್ಗಡೆ ವಾಟರ್ ಟ್ಯಾಂಕ್ ಸಹ ತುಂಬಿಸಾಯ್ತು. ಬನ್ನಿ ಗೈಸ್, ಚಿಂಟು ಪಪ್ಪ ಹೂವು ತಂದಿದ್ದಾನೆ ಅಲ್ಲ, ಹೂವು ಮಡ್ಸಿದ್ದಾನೆ ನೋಡಿ, ಎಷ್ಟು ಚಂದ ಕಾಣ್ತಾ ಇದೆ. ನನ್ನ ಫೇವ್ರೆಟ್ ಹೂವು ತಗೊಬಂದಿದ್ದಾನೆ. ನನಗೆ ಈ ರೀತಿಯಾದ ಹೂವು ತುಂಬ ಇಷ್ಟ ಅಂತ ನಿಮಗೆ ಹೇಳಿದ್ದೆ ಅಲ್ಲ. ಆ್ಯಕ್ಚುಲಿ ರಾಯರ ಹುಟ್ಟಿದ ಹಬ್ಬಕ್ಕೋ ಏನೋ ನಾನು ಇದೇ ರೀತಿ ಹೂವು ತಗೊಬಂದಿದ್ದೆ. ಅದಾದ್ಮೇಲೆ ತಗೊಬಂದಿರಲಿಲ್ಲ, ಜಾಸ್ತಿ ದುಡ್ಡು ಅಂತ. ಸೊ ಚಿಂಟು ಅವ್ರ ಪಪ್ಪ ತಗೊಬಂದಿದ್ದಾನೆ. ಅಂದು ಫ್ರೆಶ್ ಆಗಿದೆ ಗೈಸ್, ಅದ್ದಿ ಫ್ರೆಶ್ ಆಯ್ತಾ, ಸಖತ್ತಾಗಿ ಕಾಣ್ತಾ ಇತ್ತು ನೋಡಿ. ಎಲ್ಲ ಕಡೆ ಮುಡ್ಸಿದ್ದಾನೆ, ನನಗಂತೂ ಸಖತ್ ಇಷ್ಟ ಆಯ್ತು. ಬಟ್ಟೆ ಒಗ್ದು ಸುಸ್ತಾಗಿತ್ತಲ್ಲ ಗೈಸ್, ಈಗ ಚಿಂಟುಗೆ ಅನ್ನಕ್ಕಿಟ್ಟಿದ್ದೀನಿ. ಆ್ಯಂಡ್ ಜೊತೆಗೆ ನಾನು ಸಹ ಕಾಫಿ ಮಾಡ್ಕೊಳ್ಳೋಣ ಅಂತ ಕಾಫಿಗೆ ಇಟ್ಟಿದ್ದೀನಿ. ಬಿಸಿ ಬಿಸಿ ಕಾಫಿ ಇಸ್ ರೆಡಿ ಟು ಡ್ರಿಂಕ್ ನಾವು. ಬನ್ನಿ ಮತ್ತೆ ಯಾಕೆ ತಡ ಮಾಡೋದು, ಕಾಫಿ ಕುಡಿದ್ಬಿಡೋಣ, ಆಮೇಲೆ ಚಿಂಟುಗೆ ಊಟ ಪ್ಯಾಕ್ ಮಾಡಿಕೊಂಡು ಹೋಗೋಣ. ಅವಾಗ ಕಾಫಿ ಕುಡಿಯೋ ಅಷ್ಟರಲ್ಲಿ ತಣ್ಣಗೆ ಆಗ್ಬಿಟ್ಟಿತ್ತು, ಸೊ ಕುಡ್ದಂಗೆ ಆಗಲಿಲ್ಲ. ಈಗ ಸಮಾಧಾನ ಆಗ್ತಾ ಇದೆ. ಗೈಸ್, ಚಿಂಟುಗೆ ಸ್ನ್ಯಾಕ್ಸ್ ಇವತ್ತು ಪೂರಿ ಕೊಡ್ತಾ ಇದ್ದೀನಿ, ಮತ್ತು ಮಸಾಲ ಚೆನ್ನ ಮಸಾಲ. ಇವತ್ತು ನಾಗರ ಪಂಚಮಿ ಅಲ್ವಾ, ಸೊ ಇದರೊಳಗೆ ಇದು ಚಪಾತಿ ಇಟ್ಟು, ಸೊ ಇದರೊಳಗೆ ಕಾಯಿಂದು ಹಾಕಿದ್ದಾರೆ. ಸೊ ಇದು ಮಾಡ್ತಾರೆ ಇಲ್ಲಿ ನಾಗರ ಪಂಚಮಿ ದಿನ. ಸೊ ನನಗೆ ಗೊತ್ತಿಲ್ಲ ಇದಕ್ಕೆ ಏನಂತಾರೆ ಅಂತ. ಸೊ ಇದು ಮಾಡಿದ್ದಾರೆ, ಬನ್ನಿ ಕೊಟ್ಟಿದ್ದಾರೆ, ಇಷ್ಟು ತಗೊಂಡು ಹೋಗೋಣ. ಚಿಂಟುಗೆ ಬಿಸಿ ಮಾಡಿ ಕೊಡು ಅಂದ್ಬಿಟ್ಟು ಕೊಟ್ಟಿದ್ದಾರೆ. ಸೊ ಅವನು ಅಷ್ಟೊಂದು ಇಷ್ಟಪಟ್ಟೆಲ್ಲ ತಿನ್ನಲ್ಲ, ಇದನ್ನು ನಾನೇ ತಿಂತೀನಿ ಅಷ್ಟೇ. ಬನ್ನಿ ಹೋಗೋಣ. ಹಾಯ್ ಬೇಬಿ, ಹಾಯ್.
ಗೈಸ್ ಚೆನ್ನ ಮಸಾಲ ಅಂತೂ ಸಕ್ಕತ್ತಾಗಿದೆ. ಇವತ್ತು ಆಲ್ಟರ್ ಮಾಡ್ಸೋಣ ಇದನ್ನ. ಆಲ್ಟರ್ ಮಾಡ್ಸೋಣ ಅಂತಿದ್ದೀನಿ. ಅಮ್ಮ ಇದು ಟೈಟ್ ಆಗಿದೆ. ನಮ್ಮ ಚಿಂಟುಗೆ ಚೆನ್ನ ಮಸಾಲ ಅಂದರೆ ತುಂಬ ಇಷ್ಟ. ಹಾಗಾಗಿ ಚೆನ್ನ ಮಸಾಲಾಗೆ ರೋಟಿ, ಚಪಾತಿ ಆ್ಯಂಡ್ ಪೂರಿ ಈ ರೀತಿ ಎಲ್ಲ ಇದ್ದರೆ ಚೆಂದ ತಿಂತಾನೆ. ಸೊ ಅವ್ನು ಚೆನ್ನಾಗಿ ತಿನ್ನೋದೇ ಅಲ್ಲ ನನಗೂ ಬೇಕಾಗಿರೋದು. ಅವನಿಗೆ ನಾನು ಎಷ್ಟೋ ಹೇಳ್ತೀನಿ ಅವ್ರ ಅಜ್ಜಿ ಮಾಡಿರೋದೆಲ್ಲ ಚೆನ್ನಾಗಿರುತ್ತೆ ತಿನ್ನು ಪುಟ್ಟ ಅಂತ. ಈ ನನ್ನ ಮಗ ತಿನ್ನೋದೇ ಇಲ್ಲ ಗೈಸ್. ಸೈಡು ಫುಲ್ ಚಪಾತಿ ಇರುತ್ತೆ. ಆ ಚಪಾತಿನ ಗ್ರೇವಿನಲ್ಲಿ ನೆಂಚ್ಕೊಂಡು ತಿನ್ಕೊಂಡೆ. ಇದರಲ್ಲಿ ಕಾಯಿ ಇದೆ, ಸೊ ಇದನ್ನ ಹಿಂಗೆ ತಿನ್ನೋಣ. ಚಿಂಟುಗೆ ತಿನ್ನು ಅಂದ್ರೂ ತಿಂತಾ ಇಲ್ಲ. ಅವನು ಪೂರಿ ತಿಂತಾ ಇದ್ದಾನೆ. ಅವನು ಕಾರ್ವಾರ್ಗೆ ಹೋಗ್ಬೇಕಂತೆ, ನಾ ಬರಲ್ಲ ಅಂತ ಏನು ತಿರ್ಗಾಡಕ್ ಹೋಗ್ತಾ ಇದೀನಿ. ಅವನು ಹಲ್ ತೋರಿಸ್ಬೇಕಂತೆ. ನಾ ಹೇಳ್ತಾ ಇದ್ದೀನಿ ಅವನ ಹಲ್ ಚೆನ್ನಾಗಿದೆ ಬೇಡ ಅಂತ. ನೋಡಿ ಎಷ್ಟು ಮುದ್ದಾಗಿದೆ, ಆದ್ರೂ ಹೋಗ್ಲೇಬೇಕು ಅವ್ರ ಅಪ್ಪನ ಜೊತೆ ಅಂತಿದ್ದಾನೆ. ಅದಕ್ಕೆ ನಾ ಬರಲ್ಲ ನೀ ಹೋಗು ಅಂತ ಇದ್ದೀನಿ. ಅವನು ಅದಕ್ಕೇನೆ ಕಾಲಿಗೆ ಬೀಳ್ತೀನಿ ಬಾರಮ್ಮ ಅಂತ ಕಾಲ್ ಇಟ್ಕೋತಾ ಇದ್ದಾನೆ. ನಾ ಬರಲ್ಲ. ಏನ್ ಮಾಡಿಸ್ಕೊತೀಯ ಅಮ್ಮ? ಬಾ ಅಮ್ಮ ಬಾ. ಗೈಸ್ ಕಾಫಿ ಮಾಡ್ಕೊಂಡೆ. ಕಾಫಿ ಚಿಂಟು ಪಾಪ ಕಾರವಾರ ಹೋಗೋಣ ಅಂದ ಅಲ್ಲ ಡಾಕ್ಟರ್ ಹತ್ರ ತೋರ್ಸೋಕ್ಕೆ. ಬಟ್ ನಾನು ಇನ್ನೊಂದ್ಸಲ ಡಾಕ್ಟರ್ನ ಕನ್ಫರ್ಮ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಕ್ಲಿನಿಕ್ಗೆ ಕಾಲ್ ಮಾಡಿದ್ದೆ. ಈ ಮಂಡೇ ಅಲ್ಲ ನೆಕ್ಸ್ಟ್ ಮಂಡೇ ಅಂದರು. ಸದ್ಯಕ್ಕೆ ಅಲ್ಲೋಗಿ ಬೈಸ್ಕೊಳ್ಳೋದು ತಪ್ಪು ಅಂದ್ಕೊಂಡು ಸುಮ್ಮನಾದೆ ಗೈಸ್. ಗೈಸ್ ಏನ್ ಗೊತ್ತಾ, ತಡಿ ನೀನು ಸುಮ್ನೆ ನೀ ಪ್ಯಾಂಟ್ ತೋರ್ಸು, ನನ್ನ ಅಂಡರ್ವೇರ್, ನಿನ್ನ ಅಂಡರ್ವೇರ್ ಏನೋ ತೋರಿಸ್ಬೇಡ. ಅದೆಂತ ತೋರ್ಸೋದದು? ಗೈಸ್ ಏನ್ ಗೊತ್ತಾ, ನಾವು ಕಾರವಾರ ಹೋಗಿದ್ವು ಅಲ್ಲ, ಸೊ ಏನೇನು ಶಾಪಿಂಗ್ ಮಾಡಿದ್ವು ಗೊತ್ತಾ, ಬನ್ನಿ ತೋರಿಸ್ತೀನಿ. ಆ್ಯಕ್ಚುಲಿ ಅವತ್ತು ಏನು ತೋರಿಸ್ಲಿಲ್ಲ ಅಲ್ಲ, ಇವತ್ತು ತೋರಿಸ್ತೀನಿ. ಹಾಂ ಗೈಸ್ ನೋಡಿ ಗೈಸ್, ಅಲ್ಲಿ ಜಾಕಿ ಔಟ್ಲೆಟ್ ಇದೆ ಅಂತ ನನಗೆ ಗೊತ್ತಿತ್ತು. ಸೊ ಹಾಗಾಗಿ ನಮ್ಮ ಚಿಂಟು ಜಾಕಿ ಇನ್ನರ್ ವೇರ್ಸ್ ಬೇಕು ಅಂತ ಕೇಳ್ತಾ ಇದ್ದ, ಮತ್ತೆ ಪ್ಯಾಂಟ್ ಬೇಕು ಅಂತ ಕೇಳ್ತಿದ್ದ. ಸೊ ಕರ್ಕೊಂಡು ಹೋದೆ. ಬನ್ನಿ ಏನೇನು ತೊಗೊಂಡಿದ್ದೀವಿ ಅಂತ ತೋರಿಸ್ತೇನೆ. ಸೊ ಇದು ಬಂದು ಟ್ರ್ಯಾಕ್ ಪ್ಯಾಂಟು ಆಯ್ತಾ ಚಿಂಟುಗೆ. ಬ್ಲೂ ಕಲರ್ ಇದೆ, ಚೆನ್ನಾಗಿದೆ. ಮತ್ತೆ ಏನಿದೆ ಗೊತ್ತಾ, ಜಿಪ್ ಇದೆ ಪಾಕೆಟ್ಸ್ ಅಲ್ಲಿ. ಮಟೀರಿಯಲ್ ಚೆನ್ನಾಗಿದೆ. ಸೊ ಈ ಪ್ಯಾಂಟ್ ತಗೊಂಡು ಅಷ್ಟು ಉದ್ದ ಇದೆ ನೋಡಿ, ಇಷ್ಟು ಉದ್ದ ಇದ್ದಾನೆ ಅಂತ ಅನ್ಸೋದೇ ಇಲ್ಲ ಚಿಂಟು. ಆಮೇಲೆ 3 ಇನ್ನರ್ ವೇರ್ಸ್ ತಗೊಂಡಿದ್ದಾನೆ. ಇಟ್ಬಿಡು, ಒಂದೊಂದು ಅದೇನ್ ತೋರ್ಸೋದ್ ಅವಶ್ಯಕತೆ ಇಲ್ಲ. ಒಂದೊಂದು ಪ್ರೈಸ್ ಇದೆ ಗೈಸ್. ಒಂದು ಬಂದು 350 ಏನೋ, ಒಂದು 450, ಇನ್ನೊಂದು 650 ಗೈಸ್. ಇಷ್ಟು 3 ತಗೊಂಡ. ಕಲರ್ಸು ಚೆನ್ನಾಗಿದೆ. ಆಮೇಲೆ ನಾನು 2 ಪ್ಯಾಂಟ್ ತಗೊಂಡೆ. ಸೊ ಇದು ಬಂದು 1150 rupees ಈಚ್ ಪ್ಯಾಂಟ್. ಒಂದು ಗ್ರೀನಿಶ್ ಬರುತ್ತೆ, ಇನ್ನೊಂದು ಬ್ಲೂ ಕಲರ್. ಆಮೇಲೆ ಇನ್ನರ್ ವೇರ್ಸ್ ತಗೊಂಡೆ. ಈ ಸಲ ಚೇಂಜ್ ಮಾಡಿ. ಸೊ ಆಮೇಲೆ ಎಲ್ಲೋದ್ವು ಗೊತ್ತಾ, ಆಮೇಲೆ ಮ್ಯಾಕ್ಸಿಗೆ ಹೋದ್ವು. ಸೊ ಅಲ್ಲಿ ನಮ್ದು ಅಕ್ಷಂಗೆ ಒಂದು ಟೀ ಶರ್ಟ್ ತಗೊಂಡೆ. ಸೊ ಇಟ್ ಕಾಸ್ಟ್ 600 rupees. ಚೆನ್ನಾಗಿದೆ, ನನಗೆ ಇಷ್ಟ ಆಯಿತು. ಅವನು ಈ ಥರ ಟೀ ಶರ್ಟ್ಸ್ ಹಾಕ್ತಾನೆ, ಅದಕ್ಕೇ ತಗೊಂಡೆ. ಆಮೇಲೆ ಆ್ಯಕ್ಚುಲಿ ಸುಮ್ಮನೆ ನೋಡೋಣ ಅಂತ ಹೋಗಿದ್ದು, ತಗೋಬೇಕು ಅಂತ ಅಲ್ಲ. ಚಿಂಟು ಬೇಕು ಅಂತಿದ್ದ. ಸೊ ಅವನಿಗೊಂದು ಶರ್ಟ್ ತಗೊಂಡೆ. ಇದು ಚೆನ್ನಾಗಿದೆ, ಫಾರ್ಮಲ್ ಶರ್ಟ್. ಆಮೇಲೆ ಚಿಂಟು ಪಪ್ಪಾಗೆ ಒಂದು ಶರ್ಟ್ ತಗೊಂಡೆ. ಅವನು ಚೈನೀಸ್ ನೆಕ್ಕಿಂದ ಹಾಕ್ತಾನೆ. ಸೊ ನನ್ಗೆ ಇಷ್ಟ ಆಯ್ತು. ರೌಂಡ್ ನೆಕ್ ಅಮ್ಮ, ಅದು ಚೈನೀಸ್ ನೆಕ್ ಅಂತಾರೆ. ನಿಂಗೆ ಹೆಂಗ್ ಗೊತ್ತು? ನಂಗೆ ಗೊತ್ತು. ಸೊ
ಚಿಂಟು ಪಪ್ಪ ಇಷ್ಟಪಡ್ತಾನೆ ಈ ತರ. ಸೊ ಹಂಗಾಗಿ ಅವನ್ಗೊಂದು ತಗೊಂಡೆ. ಸೊ ಇಟ್ ಜಸ್ಟ್ 1000 rupees ಅಷ್ಟೇ. ಇನ್ನೊಂದು ನಮ್ಮ ಅಪ್ಪಂಗೆ ತಗೊಂಡೆ. ಆಕ್ಚುಲಿ ಗೌರಿ ಹಬ್ಬಕ್ಕೆ, ಗಣೇಶ ಹಬ್ಬಕ್ಕೆ ನಮ್ಮ ಅಪ್ಪಗೆ ಶರ್ಟ್ ಕೊಡಿಸ್ಬೇಕು ಅಂತ ಇದೆ. ಸೊ ಚೆನ್ನಾಗಿರೋದು ಸಿಕ್ತು. ನಮ್ಮ ಅಪ್ಪಗೂ ಸೇಮ್. ಸೊ ಅಳಿಯಂಗೂ ಮತ್ತೆ ಮಾವಂಗೂ ಒಂದೇ ತರ ಶರ್ಟ್ ತಗೊಂಡಿದ್ದೀನಿ, ಚೆನ್ನಾಗಿದೆ. ಸೊ ಇದಿಷ್ಟೇ ತಗೊಂಡೆ ಗೈಸ್. ಆಮೇಲೆ ಚಿಂಟುಗೆ ಹುಬ್ಳಿಯಿಂದ ಶೂಸ್ ತಂದಿದ್ದಾನೆ. ಮತ್ತೆ ಇನ್ನೊಂದು ಶೂಸ್ ಹೊಸದು ಕೊಡುಮ, ಪವರ್. ಸೊ ಅದೊಂದು ಅಷ್ಟೇ ಗೈಸ್, ಮತ್ತೇನೇನು ಇಲ್ಲ. ಇದಿಷ್ಟು ಶಾಪಿಂಗಿಗೆನೆ ನನಗೆ 10,000 ಬಿತ್ತು ಗೈಸ್. ಜಾಕಿ ಶಾಪಲ್ಲಿ 6,000 ರೂಪಾಯಿ ಏನೋ ಆಯಿತು, 6,500. ಸೊ ಇಲ್ಲಿ ಮ್ಯಾಕ್ಸಲ್ಲಿ 4,000 ಇಷ್ಟಾಯಿತು. ಮತ್ತೆ ಊಟಕ್ಕೆ 1,500 ಆಯಿತು. ಆಮೇಲೆ ಏನು, ಡಾಕ್ಟರ್ ಫೀಸು ಅಷ್ಟೇ. ಅದು ಮಾಡಿಸ್ಕೋಬೇಕಂತ ಇದ್ದೇನೆ, ಬಟ್ ಸಜೆಸ್ಟಿಂಗ್ ಬೇಡ ಅಂತ ಬಿಡಿಸಿ ನೋಡೋಣ. ಸೊ ಚಿಂಟುಗೆ ಅಂತ ಶೂ ತಗೊಬಂದಿದ್ದಾನೆ. ಸೊ ಇದು ಪವರ್ ಬಾಟಾದು ಚೆನ್ನಾಗಿದೆ, ಸಾಫ್ಟ್ ಇದೆ. ನೆಕ್ಸ್ಟ್ ಚಿಂಟು ಕಾಲ್ ದೊಡ್ಡ ಆಗತ್ತಲ್ಲ, ಆಮೇಲೆ ನಾನು ವಾಕಿಂಗ್ ಶೂಸ್ ಆಗಿ ಯೂಸ್ ಮಾಡ್ಬೋದು. ಸೊ ಇದಿಷ್ಟೇ ಗೈಸ್ ಶಾಪಿಂಗು ಮತ್ತೆ ಇವತ್ತಿನ ವ್ಲಾಗು. ಮತ್ತೇನು ತಗೊಂಡು, ಸಾಕ್ಸ್ ಬೇರೆ ತಗೊಂಡಿದ್ದಲ್ಲ. ಇದು ಪಾಲಿಶ್ ಪುಟ. ಸೊ ಇದು ಪಾಲಿಶ್ ಗೈಸ್, ಶೂ ಪಾಲಿಶ್. ಮತ್ತೆ 3 ಜೊತೆ ಸಾಕ್ಸ್ ತಂದು ಕೊಟ್ಟಿದ್ದಾನೆ, ಪವರ್ದೇನೆ, ಚೆನ್ನಾಗಿದೆ. ನಮ್ ಚಿಂಟು ಎಲ್ಲೋದ್ರೂ ಏನಾದ್ರು ಒಂದು ತಗೋಸ್ಕೊತಾನೆ ನೋಡಿ. ನನ್ನ ಹತ್ರ ಬಂದ, ನನಗೆ 10,000 ಹಾಕ್ದ. ಇಲ್ಲಿ ಅವರಪ್ಪ 2,000 ರೂಪಾಯಿ 3,000 ರೂಪಾಯಿ ತಗೊಬಂದಿದ್ದಾನೆ. ಇದು ಇನ್ನೊಂದು ಸಾಕ್ಸ್ ನಂಗೆ ಅವತ್ತು ಕಣ್ಣಿಗೆ ಬೀಳಲಿಲ್ಲ, ಅಲ್ಲೇ ಇರ್ಬೇಕು ಬಿಡು. ಸೊ ಗ್ರೇ ಕಲರ್ದು 1 ಜೊತೆ, ವೈಟ್ 2 ಜೊತೆ ತಗೊಬಂದಿದ್ದಾನೆ. ತಗೋ ಇಟ್ಬಿಡು ಅಲ್ಲ. ಸೊ ಇದಿಷ್ಟೇ ಗೈಸ್. ಯಾಕೋ ಇವತ್ತು ವ್ಲಾಗ್ ಮಾಡೋಕೆ ಮನ್ಸಿಲ್ಲ, ಮೂಡಿಲ್ಲ. ಬಟ್ ಸ್ಟಿಲ್ ಮಾಡ್ತಾ ಇದ್ದೀನಿ, ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ. ಸೊ ಅದಕ್ಕೆ ಅಟ್ಲೀಸ್ಟ್ ತಂದಿರೋದನ್ನಾದ್ರೂ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ, ಶೋ ಮಾಡೋಣ ಅನ್ಕೊಂಡು ತೋರಿಸ್ತೆ. ಈ ಸಲ ಇನ್ನರ್ ವೇರ್ಸು ಸೀಮ್ಲೆಸ್, ಮೀನ್ಸ್ ಸೈಡ್ ಗಟ್ಟಿ ಇರಲ್ಲ, ಆ ಥರ ತಗೊಂಡಿದ್ದೀನಿ. ತಿಳಿಸಿ ಏನಾಗತ್ತೆ ನೋಡೋಣ. ಸೊ ಇದಷ್ಟೇ ಗೈಸ್. ಈಗ ಚಿಂಟುಗೆ ಟ್ಯೂಷನ್ಗೆ ಟೈಮ್ ಆಗ್ತಾ ಇದೆ, ಟ್ಯೂಷನ್ಗೆ ಕರ್ಕೊಂಡು ಹೋಗ್ಬೇಕು. ಅನ್ಸಿಕ್ತೀನಿ ಗೈಸ್. ನಾನು ನಿಮಗೆ ಇನ್ನೊಂದು ಅಪ್ಡೇಟ್ ಮಾಡಲಿಲ್ಲ ಅಲ್ಲ. ಆ್ಯಕ್ಚುಲಿ ಏನದು, ಚಿಂಟು ಡೆಂಟಿಸ್ಟ್ ಹತ್ರ ಹೋಗ್ಬೇಕಿತ್ತು ಅಲ್ಲ, ಅದು ಇವತ್ತಲ್ಲ, ನೆಕ್ಸ್ಟ್ ವೀಕು. ಥ್ಯಾಂಕ್ ಗಾಡ್ ಕಾಲ್ ಮಾಡಿದ್ದಕ್ಕೆ ಬಚಾವಾದ್ವು. ಇಲ್ಲ ಅಂದಿದ್ರೆ ಚಿಂಟು ಅವ್ರ ಅಪ್ಪ ಪಾಪ ಬಂದ್ಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ದ. ಸುಮ್ಮನೆ ಅನ್ನೆಸರಿ ಅವನಿಗೆ ತೊಂದರೆ ಕೊಟ್ಟಂಗೆ ಆಗೋದು. ಆ್ಯಂಡ್ 3 hour ಅವ್ನ ಟೈಮ್ನ ವೇಸ್ಟ್ ಮಾಡ್ದಂಗೆ ಆಗೋದು. ದೇವರು ಏನು ಬುದ್ಧಿ ಕೊಟ್ಟನೋ ಏನೋ ಗೊತ್ತಿಲ್ಲ. ಒಂದ್ಸಲ ಫೋನ್ ಮಾಡಿ ಕೇಳೋಣ ಅಂದ್ಬಿಟ್ಟು ಕೇಳಿದ್ರೆ, ಈ ವೀಕ್ ಅಲ್ಲ ಮೇಡಮ್, ನೆಕ್ಸ್ಟ್ ವೀಕು ಅಂತ ಹೇಳಿದ್ರು. ಸೊ ಹೋಗ್ತಾ ಇಲ್ಲ ಈಗ ಡೆಂಟಿಸ್ಟ್ ಹತ್ರ. ನೆಕ್ಸ್ಟ್ ವೀಕ್ ಕರ್ಕೊಂಡು ಹೋಗ್ತೀನಿ. ಇವಾಗ ನಾವು ಟ್ಯೂಷನ್ಗೆ ಹೋಗೋಣ. ರೆಡಿ ಆಗಿದ್ದಾನೆ, ಬನ್ನಿ ಹೋಗೋಣ. ಶಿವನಾಮ ಪವಿತ್ರ ಜಪೇ ಪುರಂದರ ವಿಠಲ ಪುರಂದರ ವಿಠಲ ಬಿಂದಿಗಾರು ವಾಕಿಂಗ್ ಮಾಡ್ತಾ ಇದ್ನ, ಜೋರಾಗಿ ಮಳೆ ಬಂತು. ಸೊ ಸೈಡಿಗೆ ಬಂದು ನಿಂತ್ಕೊಂಡೆ. ಹಾಗೆ ಅಲ್ಲಿ ಭಜನ್ಸ್ ಮಾಡ್ತಾ ಇದ್ರು, ಸೊ ಕೇಳಿಸ್ತಾ ನಿಂತ್ಕೊಂಡಿದ್ದೆ. ಆ್ಯಂಡ್ ಇವತ್ತಿನ ವ್ಲಾಗ್ ಇಷ್ಟೇ ಗೈಸ್. ಹೇಗಿತ್ತು ಅಂತ ನೀವೇ ಕಮೆಂಟ್ ಮಾಡಿ ಆಯಿತಾ. ನಾನು ನಿಮಗೆ ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್, ಲವ್ ಯು ಆಲ್ ಗೈಸ್, ಯು ಸೂನ್, ಬಾಯ್, ಗುಡ್ ನೈಟ್.